ನನಗೆ ಪೂರ್ತಿ ಮಾಹಿತಿ ಇಲ್ಲ. ಶಾಸಕರು ಯಾವಾಗ ಬೇಕಾದ್ರೂ ಹೋಗ್ಬೋದು, ಅಧಿವೇಶನ ಸಮಯದಲ್ಲಿ ಪರ್ಮಿಷನ್ ತೊಗೊಂಡು ಬೇಕಾದ್ರೂ ಹೋಗ್ಬೋದು. ಶಾಸಕರು ಬಜೆಟ್ ಸಂದರ್ಭ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ರುದ್ರಯ್ಯ ಹಿರೇಮಠ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ರುದ್ರಯ್ಯ ಹಿರೇಮಠ ಅವರೇ. ಎನ್ ಚಂದ್ರಶೇಖರ್ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಚಂದ್ರಶೇಖರ್ ಅವರೇ ಈ ಡಿಬೇಟ್ಗೆ. ಕೆ ಮಹೇಂದ್ರ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ಮೈಸೂರಿಂದ ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಮಹೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇಷ್ಟರಲ್ಲೇ ನಮ್ಮನ್ನು ರಘು ದೊಡ್ಡೇರಿ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ, ಕಾಂಗ್ರೆಸ್ನ ವಕ್ತಾರರು. ಅವ್ರನ್ನೂ ಕೂಡ ಮಾತಾಡ್ತೀನಿ ನಾನು. ಮೊದಲಿಗೆ ಚಂದ್ರಶೇಖರ್ ಅವರೇ, ಈ ಪಶುಸಂಗೋಪನಾ ಇಲಾಖೆ ವತಿಯಿಂದ ಸುಮಾರು 22 ಜನ ಅಥವಾ 25 ಜನ ಅಥವಾ 27, 28 ಇರಲಿ, ನಂಬರ್ ಒಂದು 5-6 ಆ ಕಡೆ ಈ ಕಡೆ ಆಗಬಹುದು, ಇಷ್ಟು ಜನ ಹೋಗ್ತಾ ಇದ್ದಾರೆ. ನಿಮ್ಗೆ ಏನು ಅನಿಸ್ತು? ಇದು ಹೋಗಬಾರ್ದು ಅಂತನಾ? ಇದು ಒಂದು ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾವ ಕೆಳಮಟ್ಟಕ್ಕೆ ಹೊರಟೋಗಿದೆ ಅಂತ ಹೇಳಿದ್ರೆ ಈ ಒಂದು ಪ್ರವಾಸನೇ ಸಾಕ್ಷಿ. ನೋಡಿ, ಸಮಯ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾವ ಟೈಮಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಮಾರ್ಚ್ ಮೊದಲನೇ ವಾರದಲ್ಲಿ ಬಡ್ಜೆಟ್ನ ಮೀಟಿಂಗ್ ಇಡ್ತೀವಿ, ಅಧಿವೇಶನ ಇಡ್ತೀವಿ ಅಂತೇಳಿ ಸುದ್ದಿ ಬರ್ತಾ ಇದೆ. 3ಕ್ಕೆ ಬಂದ್ಬಿಡ್ತಾರಂತಲ್ಲ? ಅಲ್ಲಲ್ಲ, ಒಂದು ನಿಮಿಷ ಸರ್, ಬಂದೆ. ನೋಡಿ, ಯಾವುದೇ ಒಬ್ಬ ಶಾಸಕನಿಗೆ ತನ್ನ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಯಾವ್ಯಾವ ಡಿಪಾರ್ಟ್ಮೆಂಟ್ಗಳದ್ದು ಬ್ಯಾಲೆನ್ಸ್ ಇದೆ, ಹೋದ ವರ್ಷದ ಯಾವ್ಯಾವ್ದು ಪೆಂಡಿಂಗ್ ಇದೆ, ಇಂಥವೆಲ್ಲವೂ ಕೆಲಸವನ್ನು ಮಾಡಿಸ್ಕೊಂಡು ಮುಂದಿನ ಬಜೆಟ್ ಒಳಗಡೆ ಅಲಾಟ್ಮೆಂಟ್ ತಗೊಳ್ಳೋದಕ್ಕೆ ದಿಸ್ ಇಸ್ ಅ ವೆರಿ ಕ್ರೂಷಿಯಲ್ ಟೈಮ್ ರಮಾಕಾಂತ್, ವೆರಿ ಕ್ರೂಷಿಯಲ್ ಟೈಮ್. ಓಕೆ, ಒಂದು ಇಡೀ ಒಂದು ವರ್ಷದ ಅಷ್ಟು ಫಂಡ್, ಮುಂದಿನ 1 ವರ್ಷ 2 ವರ್ಷದ ಅಷ್ಟು ಫಂಡನ್ನು ಹಾಕ್ಸ್ಕೊಳ್ಳೋದಕ್ಕೆ ಯಾವ ಡಿಪಾರ್ಟ್ಮೆಂಟ್ಗಳ ಕೊರತೆಗಳಾಗಿದೆ, ಎಲ್ಲೆಲ್ಲಿ ತೊಂದರೆ ಆಗಿದೆ ಅಷ್ಟನ್ನು ಇವರು ಪಟ್ಟಿಗಳು ಮಾಡಿಕೊಂಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಆಫೀಸರ್ಗಳನ್ನ ಕೂರಿಸ್ಕೊಂಡು ಇಡೀ ಕ್ಷೇತ್ರದ ಒಂದು ಸ್ಪಷ್ಟ ಚಿತ್ರಣವನ್ನು ತಗೊಂಡು ಅದನ್ನು ತಗೊಂಡು ಈ ಕನ್ಸರ್ನ್ ಆಫೀಸರ್ಗಳ ಹತ್ರ, ಕನ್ಸರ್ನ್ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಅದನ್ನು ಮಾಡ್ಕೊಂಡು ಎಷ್ಟೆಷ್ಟು ಫಂಡ್ ಬೇಕು ಅಂತ ಅಲೋಕೇಶನ್ ಮಾಡಿಸ್ಕೊಂಡು ಬರಬೇಕು. ಓಕೆ, ಯಾವ ಮಟ್ಟದ ಯಾವ ತಳಮಟ್ಟ ಕೊಟ್ಟಾಗಿದೆ, ಕೆಳಮಟ್ಟ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದ MLA ರಾಜಕ್ಕಾಗಿ ಹೇಳ್ತಾರೆ ₹1 ಅನುದಾನ ಬಂದಿಲ್ಲ, ಬೆಂಗಳೂರಿಗೆ ಬಂದು ನೇಣ್ ಹಾಕಂತೀನಿ ಅಂತ ಹೇಳಿ ಇವರೊಬ್ಬರೇ ಹೇಳಿದಲ್ಲ. ಅದು BR ಪಾಟೀಲ್ ಶುರು ಮಾಡಿದಿರ್ಬೋದು, ಬಸವರಾಜ್ ಶಿವಗಂಗಾ ಹೇಳಿದಿರ್ಬೋದು, ಪ್ರತಿಯೊಬ್ಬರು ಕೂಡ ₹1 ಅನುದಾನ ಬಂದಿಲ್ಲ, ನಾವ್ ಹೆಂಗ್ರಿ ಮುಖ ತೋರ್ಸೋದು ಅಂತೇಳಿ RV ದೇಶಪಾಂಡೆ ಅಂತವ್ರು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಮಾರ್ಚ್ ಮೊದಲನೇ ವಾರದಲ್ಲಿ ಸೆಷನ್ ಇಟ್ಕೊಂಡು ಇಡೀ ಕ್ಷೇತ್ರದ 1 ವರ್ಷದ 2 ವರ್ಷದ ಭವಿಷ್ಯವೇ ನಿಮ್ ಕೈಯಲ್ಲಿ ಕೂತಿದ್ದಾಗ ಇಂಥ ಟೈಮಲ್ಲಿ ಎಲ್ಲರೂ, ಯಾಕೆಂತ ಹೇಳಿದ್ರೆ ನೋಡಿ, ಮಾರ್ಚ್ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹಣ ಇನ್ನು ಎಷ್ಟು ಉಳ್ಕೊಂತು ಈ ತಿಂಗಳಲ್ಲೇ ಗೊತ್ತಾಗಲ್ಲ, ಅಲ್ಲಿವರೆಗೂ ಗೊತ್ತಾಗಲ್ಲ ಎಷ್ಟು ನಿಮ್ಗೆ. ಒಂದು ಸೆಷನ್ ಟೈಮ್ ಹೋಗ್ತಿದ್ದಾರೆ ಅನ್ನೋದಕ್ಕೆ ವಿರೋಧನ ನಿಮ್ದು? ಅವ್ರು ಹೋಗ್ಲೇಬಾರ್ದು ಅಂತ ನೀವು ಹೇಳೋದು? ಒಂದು ನಿಮಿಷ, ಇಂಥ ಕ್ರೂಷಿಯಲ್ ಟೈಮ್ ಒಳಗಡೆಗೆ ಕ್ಷೇತ್ರದ ವಿಚಾರ ಇಟ್ಕೊಂಡು ಹೋಗಿ ಆರ್ಥಿಕ ಇಲಾಖೆ ಮುಂದೆ ಕೂತ್ಕೊಂಡು ಫಂಡ್ಸ್ ಗಳು ಹಾಕ್ಸ್ಕೊಳ್ಳೋದು ಬಿಟ್ಬಿಟ್ಟು ಮಾನ ಮರ್ಯಾದೆ ಇಲ್ಲದೆ ಮೋಜ್ ಮಾಡಕ್ ಕೊಟ್ಟಿದ್ದಾರಲ್ಲ ಈ ಸಂದರ್ಭದಲ್ಲಿ. ಒಂದು ಎರಡನೇದು, ಇದು ಪಶುಸಂಗೋಪನಾ ಇಲಾಖೆ ಅಂತ ಹೇಳ್ತಾರೆ. ಪಶುಸಂಗೋಪನಾ ಇಲಾಖೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಕರ್ಕೊಂಡು ಹೋಗಿ ಅಂತ ಹೇಳಿದೆ ಪಶುಸಂಗೋಪನಾ ಇಲಾಖೆ. ಓಕೆ, ಆಯ್ತಲ್ಲ, ಸಿದ್ದರಾಮಯ್ಯ ಅವ್ರ ಖರ್ಚಲ್ಲಿ ನಾನೇನ್ರಿ ಮಾಡಕ್ಕಾಗತ್ತೆ ಅಂದ್ರೆ. ಮೂರನೇದು, ಇಲ್ಲಿ ಪ್ರಶ್ನೆ ಬರ್ತಿರ್ತಕ್ಕಂಥದ್ದು, ಅವ್ರ ಪ್ರಶ್ನೆ ಹೋಗೋದಕ್ಕೆ ಯಾವ್ದಾದ್ರು MLAಗೆ ತೆವಲಿದ್ಯಾ ಸ್ವಾಮಿ, ಯಾವ್ದಾದ್ರು ಡಿಪಾರ್ಟ್ಮೆಂಟಲ್ ಪಶುಸಂಗೋಪನಾ ಇಲಾಖೆದಕ್ಕೆ ಅವನಿಗೆ ಕೈಯಿಂದ ದುಡ್ಡು ಇಟ್ಕೊಂಡು ಹೋಗ್ತಾನೆ. ಒಬ್ಬರಿಗೆ 8 ಲಕ್ಷ 10 ಲಕ್ಷ, ಒಬ್ಬರಿಗೆ ಬಿತ್ತು 15 ಲಕ್ಷ ಬಿತ್ತು ಅಂತ ಇಟ್ಕೊಳ್ಳಿ. 15 ಲಕ್ಷ ಎಲ್ಲಿಂದ ಬಂತು MLAಗೆ? ಯಾವುದೋ ಒಂದು ಅವನ ಸ್ವಂತದಕ್ಕಲ್ಲ, ಕುಟುಂಬಕ್ಕಲ್ಲ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಮಾಡಿರೋ ಡಿಪಾರ್ಟ್ಮೆಂಟ್ ಕೆಲಸಕ್ಕೋಸ್ಕರ ಮುಖ್ಯಮಂತ್ರಿ ಗೊತ್ತಿಲ್ಲದಾಗಿ. ಇನ್ನೊಂದು ನೋಡಿ, DK ಸುರೇಶ್ ಏನ್ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳಿಗೆ ವಿಚಾರವೇ ಗೊತ್ತಿಲ್ಲ ಅಂತೇಳಿ. ಉಪಮುಖ್ಯಮಂತ್ರಿ ಅಂದ್ರೆ ಯಾರು? ಈಸ್ ಅ ಪಾರ್ಟ್ ಆಫ್ ದ ಗವರ್ನಮೆಂಟ್. ದ ಗವರ್ನಮೆಂಟ್ ಡಸಂಟ್ ನೋ ವೈ ದಿಸ್ ಪೀಪಲ್ ಆರ್ ಗೋಯಿಂಗ್ ಅಂಡ್ ವೇರ್ ದಿಸ್ ಪೀಪಲ್ ಆರ್ ಗೋಯಿಂಗ್. ಅಂದ್ರೆ ಯಾವ ಒಬ್ಬ ವ್ಯಕ್ತಿಯ ಕುರ್ಚಿ ಉಳಿಸೋದಕ್ಕೋ ಇವ್ರು ಯಾವುದೋ ಒಂದು ಲಜ್ಜೆಕೆಟ್ಟ ತನಕ್ಕೋಸ್ಕರ ಒಂದು ಇಲಾಖೆ ಇಟ್ಕೊಂಡು ಹಾಳಾಗೋಗ್ಲಿ ಸಾಯ್ಲಿರಿ. ಈ ಸಂದರ್ಭದಲ್ಲ, ಇಡೀ ನಿಮ್ಮ ಆರ್ಥಿಕ ಕ್ಷೇತ್ರದ ಜನ ಅವರ 1 ವರ್ಷ 2 ವರ್ಷ 3 ವರ್ಷದ ಭವಿಷ್ಯವನ್ನ ಬೆಂಕಿಗೆ ಹಾಕ್ಬಿಟ್ಟು ಮಜಾ ಮಾಡ್ಲಿಕ್ಕೆ. ರಘು ದೊಡ್ಡೇರಿ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಏನ್ ರಘು ಇದು? ಈಗ ಒಂದ್ ಕಡೆ ಇದೆಲ್ಲ ಟ್ರಿಪ್ ಹೋಗ್ತಿದಾರಂತೆ ಪಶುಸಂಗೋಪನಾ ಇಲಾಖೆಗೆ. ಏನ್ KMF ಅಧ್ಯಯನದ ಕೊರತೆಯಿಂದಾನೋ ಹಾಲಿನ ಒಂದು ದಿನಕ್ಕೆ 1 ಕೋಟಿ ಲೀಟರ್ ಉತ್ಪಾದನೆ ಆಗುತ್ತೆ ರೀ ನಮ್ಮ ರಾಜ್ಯದಲ್ಲಿ. ಪರ್ ಡೇ 1 crore ಲೀಟರ್ ನಾವು ಉತ್ಪಾದನೆ ಮಾಡೋದು. ಆ ಹಾಲಿನ ಅಭಾವ ಕಾಣಿಸ್ತಾ ಇಲ್ಲ ನಮಗೆ. ಹಾಲು ಪುಡಿ ಅಂತೂ ಯಥೇಚ್ಛವಾಗಿ ಉತ್ಪಾದನೆ ಆಗಿದೆ. ತುಪ್ಪ ನಾವು ತಿರುಪತಿಗೆ ಕಳಿಸ್ತಾ ಇದ್ದೀವಿ, ಡೆಲ್ಲಿಗೆ ಎವ್ರಿ ಡೇ 2.5 ಲಕ್ಷ ಲೀಟರ್ ಹಾಲು ನಮ್ಮಿಂದ ಹೋಗುತ್ತೆ. ಹೀಗಿದ್ದಾಗ ಪಶುಸಂಗೋಪನಾ ಇಲಾಖೆಯಲ್ಲಿ ಯಾವ ದೊಡ್ಡ ಅಧ್ಯಯನಶೀಲ ಕೊರತೆ ಇತ್ತು ಅಂತ ಹೇಳಿ ಇಷ್ಟು ಜನ ಹೋಗ್ತಾ ಇರೋದು ಅಧ್ಯಯನ ಮಾಡೋಕ್ಕೆ? ಅದು ಸಿಡ್ನಿ ಒಳಗೆ. ಸಿಡ್ನಿಲಿ ಯಾವ ಹಾಲು, ಯಾವ ಹಸು, ಅದು ನ್ಯೂಜಿಲೆಂಡಲ್ಲಿ ಯಾವುದಿದು, ಏನು ಕಥೆ ಇದು ಅಂತ. ರಮಾಕಾಂತ್, ಆ್ಯಕ್ಚುಲಿ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮೊದಲು ನಮ್ಮ BJP ಮಿತ್ರರಿಗೆ ಮತ್ತು BJP ಪಕ್ಷಕ್ಕೆ ಇದನ್ನು ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ತಾನೇ ಎಲ್ಲ ಮಾಧ್ಯಮಗಳು ದೊಡ್ಡದಾಗಿ ಪ್ರಚಾರ ಮಾಡ್ತಿದ್ದು, ದೊಡ್ಡದಾಗಿ ಹೇಳ್ತಾ ಇದ್ದೋ, ದೇವೇಂದ್ರ ಫಡ್ನವೀಸ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಸಚಿವರು
ಒಂದು ಅವ್ರದೇ ಸಚಿವರಿದ್ದಾರೆ, ಇಲ್ಲೇ ಮಹಾರಾಷ್ಟ್ರದಲ್ಲೇ ಇದ್ದಾರೆ, ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬಿಟ್ಟು ಡಾವೋಸ್ಗೆ ಪಕ್ಷದಿಂದ ಏನು ಸರ್ಕಾರದ ದುಡ್ಡನ್ನ ತೆಗೆದುಕೊಂಡು ಹೋಗಿ ಸರ್ಕಾರ ದುಡ್ಡನ್ನ ಖರ್ಚು ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬಂದ್ರು ಅಂತ ನಾಳೆ ಇರ್ತಕ್ಕಂಥದ್ದಲ್ಲ. ದೇಶದ ಬಹುತೇಕ ಎಲ್ಲಾ ಮಾಧ್ಯಮಗಳು ಬಿಜೆಪಿಯ ಮುಖ್ಯಮಂತ್ರಿಗಳನ್ನ, ಬಿಜೆಪಿ ಮಂತ್ರಿಗಳನ್ನ ಕ್ರಿಟಿಸೈಸ್ ಮಾಡಿದ್ರೆ ನೀವೇ ನೋಡಿದಿರಿ. ಸೊ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ರೀತಿ ಜಸ್ಟ್ ಪುಂಖಾನುಪುಂಖ ಮಾತಾಡೋದ್ರಿಂದ ನಡೆಯೋದಿಲ್ಲ. ಈ ಸರ್ವ ಸ್ವತಂತ್ರರು, ಶಾಸಕರು ಸರ್ವ ಸ್ವತಂತ್ರರು. ಇವಾಗ ಅವ್ರು ಹೋಗ್ತಾ ಇದ್ದಾರೆ ಅಂತಾರೆ, ಸ್ಟಡಿ ಕೇಳಿ ನೀವು. ಓಕೆ, ಇವಾಗ ಏನಕ್ಕೆ ಹೋಗ್ತಾ ಇದ್ದಾರೆ? ಆಯ್ತು, ಸ್ಟಡಿಗಳು ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರಾ? ಯಾವುದೇ ಶಾಸಕರು ಹೊರಗಡೆ ಹೋಗ್ತಾ ಇದ್ದಾರೆ ಸ್ಟಡಿಗೆ ಅಂತ ಹೇಳಿದ್ರೆ ಅವರು ವೈಯಕ್ತಿಕವಾಗಿ ಅವರ ಫ್ಯಾಮಿಲಿ ಹೋಗ್ತಾರೆ ಅಂತಾರೆ. ಕೆಲವರು ಅವರ ಸ್ವಂತ ಖರ್ಚಲ್ಲಿ ಹಾಕೊಂಡು ಹೋಗ್ತಾರೆ. ಹಸ್ಬೆಂಡ್ ಟ್ರಿಪ್ ಅಲ್ಲಿ ಹೋಗಿರ್ತಾರೆ, ಬೇರೆ ಏನೋ ಅಡಿಷನಲ್ ಆಗಿ ಟ್ರಿಪ್ ಮಾಡ್ಕೊಂಡು ಸ್ವಂತ ಖರ್ಚಲ್ಲಿ ಹೋಗ್ತಾರೆ. ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಇಡೀ ದೇಶದಲ್ಲೇ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ KMF ಅನ್ನ ಮತ್ತೆ ಪಶುಸಂಗೋಪನಾ ಇಲಾಖೆನ ನಂಬರ್ 1 ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಧ್ಯೇಯ ಉದ್ದೇಶದಿಂದ ಕೆಲವರು ಇನ್ನು ಟ್ರಿಪ್ ಅನ್ನು ಮಾಡೋದನ್ನೇ ಬಿಜೆಪಿ ವ್ಯವಹಾರದಲ್ಲಿ ಯಾಕೆ ಇಷ್ಟೊಂದು ಚೌಳು ಕಚ್ಕೋತಿದ್ರಿ? ಯಾಕೆ ನಿಮ್ ಸರ್ಕಾರದಲ್ಲಿ ಹೋಗಿದ್ರಲ್ಲ, ಯಾಕೆ ಹೋಗಿದ್ರು? ಸಮಿತಿ ಹೋಗಿದ್ರು, ಇದೇ ಗೂಳಿಹಟ್ಟಿ ಶೇಖರ್ ಹೋಗಿದ್ರು, ಇದೇ ಡಾಕ್ಟರ್ ಸುಧಾಕರ್ ಹೋಗಿದ್ರು. ಸರಿ, ಸುಮಾರು 18 ಶಾಸಕರು ವಿವಿಧ ಇದು ಒಂದು ಸ್ಲಾಟರ್ ಅವರು ದುಡ್ಡಿಲ್ಲ ಅನ್ನೋ ಕೊರೋನಾ ಸಂದರ್ಭದಲ್ಲೂ ಕೂಡ ಹೋಗಿ ಬಂದ್ರು. ಯಾಕೆ ಹೋಗಿ ಬಂದ್ರು? ನಿಮ್ಮಲ್ಲಿ ನಿಮ್ಮ ಸಮಯದಲ್ಲೇ ನೀವು ಇದು ನಿಮ್ಮ ಅದು ಕೊರೋನಾ ಸಂದರ್ಭದಲ್ಲಿ ಇಡೀ ದೇಶ, ಇಡೀ ಕರ್ನಾಟಕ ಜನತೆ ಆಕ್ಸಿಜನ್ ಕೊಡಿದ್ರೆ ಇವರೇನೆ ಸಾಯಿಸಿದಂತ ಅಮಾಯಕ ಜನ ಸಾಯಿಸಿದ ಸಂದರ್ಭದಲ್ಲಿ ಇವರು ಟ್ರಿಪ್ ಹೋಗಿ ಬಂದಿದ್ದನ್ನ ಮರೆತುಬಿಟ್ಟು ಇವತ್ತು ಬಜೆಟ್ ಮುಗಿದಿದೆ, ಬಜೆಟ್ ಸೆಷನ್ ಅವ್ರಿಗೇನ್ ಬೇಕಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಬಜೆಟ್ ಅಲೋಕೇಟ್ ಆಗಿದ್ದಲ್ಲ ಆಲ್ರೆಡಿ ಖರ್ಚು ಮಾಡಿದ್ದಾರೆ. ಇನ್ನು ಮಾಡುವುದಂತ ಅಧಿಕಾರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಶಾಸಕರು ಒಂದು ಸ್ಟಡಿಯನ್ನ ಮಾಡಕ್ ಹೋದ್ರೆ ಇವ್ರಿಗೆ ತೊಂದರೆ ಆಗೋದಾದ್ರೆ ಯಾಕೆ? ಫೈನ್ ನಾನು ರುದ್ರಯ್ಯ ಅವ್ರು ಕೇಳ್ಬಿಡ್ತು. ರುದ್ರಯ್ಯ ಅವರೇ, ಏನು ನಿಮ್ಮ ಅಭಿಪ್ರಾಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲಿ ಈಗ